ಬಟ್ ಓವರ್ ಆಲ್ ಹೇಳಿದ್ರೆ ಮತ್ತೆ ನೋಡಿ ಯಾವ ರೀತಿಯಾಗಿ ಹಾವು ಏಣಿಯ ಆಟ ನಿಮಗೆ ಇಡೀ ದೇಶದಲ್ಲಿ ಕಾಣಿಸಿಕೊಳ್ತಾ ಇದೆ ಅಂತ. 300+ ಅಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದವರು ಈಗ ಅಗೇನ್ 300ಗಿಂತ ಕೆಳಗಡೆಗೆ ಬರ್ತಾ ಇದ್ದಾರೆ. ಸೊ ಇದು ಆಸ್ಪಾಸಿನಲ್ಲಿ 300 ಆಸ್ಪಾಸಿನಲ್ಲೇ ಹೀಗೆ ಕುತ್ಕೊಳ್ತಾರ ಅಥವಾ ಮತ್ತೇನಾದ್ರೂ ವಿಪರೀತವಾದಂಥ ವ್ಯತ್ಯಾಸ ಆಗುತ್ತಾ ಅಂತೇಳಿ. ಕಾರಣ ಬಹುಮತಕ್ಕೆ ಬೇಕಾಗಿರುವಂಥದ್ದು 272, ಅದಕ್ಕಿಂತಲೂ ಬಹಳ ಅಂತಂದ್ರೆ ಅವ್ರ ಹತ್ರ ಇರೋದು 26 ಸೀಟ್ಗಳನ್ನ ಹೆಚ್ಚಿನ ರೀತಿಯಲ್ಲಿ ಪಡ್ಕೊಂಡಿದ್ದಾರೆ. ಈಗ ಸದ್ಯದವರೆಗೂ ಕೂಡ 26 ಸೀಟ್ಗಳು ಮಾತ್ರ ಜಾಸ್ತಿ ಇರೋದು ಈಗ ಸದ್ಯಕ್ಕೆ NDA ಕೂಟದ ಬಳಿ. INDIಗೆ 222, ಅವರು 160 ಈ ಆಸ್ಪಾಸ್ನಲ್ಲಿ ಇರ್ತಾರೆ ಅಂತ ಹೇಳಿದ್ರು. ಬಟ್ ಅದ್ಭುತವಾದಂತ ಪರ್ಫಾರ್ಮೆನ್ಸ್ ಅನ್ನ ಇಲ್ಲಿಯವರೆಗೂ ಕೂಡ ಕೊಟ್ಕೊಂಡು ಬಂದಿದ್ದಾರೆ. ಇದೇ ಸೀಟ್ ಆಗಿ ಕ್ಲೈಮ್ ಮಾಡ್ದಂಗೆ 295 ಇಲ್ಲದೆ ಇರಬಹುದು. ಓಕೆ, ಎಕ್ಸಿಟ್ ಪೋಲ್ಗಳ ಹಿನ್ನೆಲೆಯಲ್ಲಿ INDIA 222 ಇಸ್ ಲೀಡ್ ತೋರಿಸ್ತಾ ಇರೋದು ಗುಡ್. ಹೌದು ಸರ್, ಎಸ್. ಅವ್ರು ಹೇಳ್ಕೊಂಡಂಗೆ 295 ಅಲ್ಲಿ ಇಲ್ಲದೆ ಇರ್ಬೋದು, ಇವ್ರು ಹೇಳ್ಕೊಂಡಂಗೆ 400 ಇಲ್ಲ, ಅವ್ರು ಹೇಳ್ಕೊಂಡಂಗೆ 295 ಅಲ್ಲೂ ಇಲ್ಲ, ಅದು ಬೇರೆ ವಿಚಾರ. ಆದರೆ ಇವರ ವಿಶ್ವಾಸ ಎಕ್ಸಿಟ್ ಪೋಲ್ಗಳ ಪ್ರಕಾರದಲ್ಲಿ ಅಥವಾ ಅವ್ರು ಹೇಳ್ಕೊಂಡಿದ್ದ ಪ್ರಕಾರ 350, 400. ಹಾಗಾಗಿ ದ ಶಾಕು ಇಲ್ಲಿ ಹೆಚ್ಚು. ಮತ್ತು ಯಾವಾಗಲೂ ಆಡಳಿತ ಪಕ್ಷ ಕಳ್ಕೊಂಡಾಗ ಅದು ಹೆಚ್ಚಿನ ಶಾಕ್ ಎಲ್ಲರಿಗೂ. ಅಪೋಸಿಷನ್ ಉಳಿಸ್ಕೊಳ್ಳಿಲ್ಲ. ಸರ್ಕಾರಕ್ಕೆ ಒಂದು ವಿರೋಧದ ಅಲೆ ಅನ್ನೋದು ಇದ್ದೇ ಇರುತ್ತಲ್ಲ ಸರ್, 2 ಟರ್ಮ್ ಆದಾಗ್ಲೂ ಕೂಡ 3ನೇ ಟರ್ಮ್ಗೆ. ಅಲ್ಲ, ಅದನ್ನ ಮೀರಿದೀವಿ ಅನ್ನೋದೇ ಅಲ್ವಾ ಇವರ ವಿಶ್ವಾಸ ಇದ್ದಿದ್ದು. ಇವರ ವಿಶ್ವಾಸ. ಬಟ್ ಒಂದೇ ಒಂದು ಎಕ್ಸಿಟ್ ಪೋಲ್ ಹೇಳಿದೆ ಸರ್ ದೈನಿಕ್ ಭಾಸ್ಕರ್, 281ರಿಂದ 350 ಒಳಗಡೆ ಇರ್ತಾರೆ ಅಂತ ಹೇಳಿ. ಅದೇ ಯಾರೋ ಒಬ್ರೇನೋ ಹೇಳಿದ್ದಾರೆ, ಒಬ್ಬರೇ ಹೇಳಿದ್ದಾರೆ. ಇನ್ನುಳಿದವರೆಲ್ಲ 350 ಒಬ್ಬರದನ್ನೇ ತಗೊಂಡ್ರೆ ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ಅವ್ರು ಒಬ್ಬರದೇ ಹಿಡ್ಕೋಬೇಕಂದ್ರೆ ಹಂಗಲ್ಲ. ಅದು ಈ ಎಕ್ಸ್ಪೆಕ್ಟೇಷನ್ಸ್ನ ಎಕ್ಸಿಟ್ ಪೋಲ್ಸು ಹೈ ಮಾಡ್ತು. ಎಕ್ಸ್ಪೆಕ್ಟೇಷನ್ಸ್ನ BJPಯವರು ಮೆಂಟಲ್ ಗೇಮಲ್ಲಿ, ಮೈಂಡ್ ಗೇಮಲ್ಲಿ 400 ಅಂತ ಹೇಳಿದ್ವಿ ಅಂದ್ರೂ ಕೆಲವು ಎಕ್ಸಿಟ್ ಪೋಲ್ಗಳಲ್ಲಿ 400 ಬಂದು ಬಿಟ್ಟು ತೋರಿಸಿದ್ರು ಸರ್. ಹಾಗಾಗಿ ಜನ ಏನನ್ಕೊಂಡ್ರು ಶನಿವಾರ ಅಂತಂದರೆ, ಮಂಗಳವಾರ ಎಲ್ಲ ಸ್ಮೂತಾಗಿ ಸುಮ್ಮನೆ ಒಂದು 340, 350 ರೇಂಜ್ಗೆ ಹೋಗಿ ಕುತ್ಕೊಂಡ್ಬಿಡುತ್ತೆ, ಮುಗಿದೋಗತ್ತೆ ಎಲ್ಲ ಅಂತ ಲೆಕ್ಕ ಇತ್ತು. ಬಟ್ ಈ ಥರ ಆದರೆ ಅದು ಹಾಗಲ್ಲ ಆಗ್ತಿರೋದೀಗ. ಈಗ ಆಗ್ತಾ ಇರೋದು ಏನು ಅಂತಂದರೆ, ಇವರೇನು ಹೇಳಿದ್ರು, ಕಾಂಗ್ರೆಸ್ 295 ಬರೆದಿಟ್ಕೊಳ್ಳಿ ನಮ್ಮದು ಅಂದರು, ಅವ್ರಿಗೂ ಇಲ್ಲ.